ಯಾಕೆ ಗೌಡ್ರ ಮನೆ ಹತ್ರ ಹೋಗಲ್ವಾ? ಪಾಪ ಸುಮಿತ್ರಕ್ಕ ಅವರು ಬನ್ನಿ ವರಮಲಕ್ಷ್ಮಿ ಹಬ್ಬಕ್ಕೆ ನಮ್ಮನೆ ಹತ್ರ ಕುಂಕುಮ ತಗೊಂಡೋಗಿ ಅಂತ ಎಷ್ಟು ರಿಕ್ವೆಸ್ಟ್ ಮಾಡಿದ್ದಾರೆ. ಬಾ ಪ್ರಮು ಹೋಗೋಣ. ಸುಶೀಲಮ್ಮನೂ ಪುಟ್ಟಂಗಜ್ಜಿ ಇಬ್ರು ಬರ್ತೀವಿ ಅಂತ ಅಂದ್ರು. ಅವರು ಬರ್ಲಿ ಹೋಗಂತ ತಡಿ. ಹೇ ಪ್ರಮು, ನನ್ಗೆ ಗೌಡ್ರು ಅಂದ್ರೆ ಸುಮಿತ್ರಕ್ಕ ಅಂದ್ರೆ ತುಂಬಾ ಇಷ್ಟ ಕಣೆ. ಯಾಕಂದ್ರೆ ನಮ್ಮನ್ನ ಎಷ್ಟು ಚೆನ್ನಾಗಿ ನೋಡ್ಕೋತಾರಲ್ವಾ. ಪಾಪ ಮನೆ ಮಕ್ಳ ತರ ನೋಡ್ಕೋತಾರೆ. ಮತ್ತೆ ತುಂಬಾ ಚೆನ್ನಾಗಿ ಗ್ರ್ಯಾಂಡ್ ಆಗಿ ಮಾಡ್ತಾರಲ್ವಾ ವರಮಲಕ್ಷ್ಮಿ ಹಬ್ಬ ಅವ್ರ ಮನೆಯಲ್ಲಿ. ಸಣ್ಣಮಯ್ಯ, ಇವಾಗ ಯಾತು ಸುಮಿತ್ರಕ್ಕ ಯಾವಾಗ ವಯಸ್ನಾಗಿತ್ತಲ್ಲ ಅವಾಗ ಊರನ್ನೆಲ್ಲ ಕರ್ದುಂಬಕ್ಕಿಕ್ಕದು. ಪಾಪ ಇವಾಗ ಅದ್ರ ಕೈಲಿ ಆಗೋದಕ್ಕೆ ಅದು ಯೋಟ್ ಹಾಕೈತ ಅಟ್ ಮಾಡ್ಕೊಂತೈತಿ. ಮೊದ್ಲು ಚಂದಕ್ ಮಾಡೋದು. ಊರಾಗಿರೋ ಹೆಂಗಸ್ರನ್ನೆಲ್ಲ ಕರೆದು ಅರ್ಶಿನ ಕುಂಕುಮ ಕೊಟ್ಟು ಚೌಲಿ ಪೀಸ್ ಕೊಟ್ಟು ಎಲ್ಲಾರ್ಗು ಚಂದಕ್ ನೋಡ್ಕೊಂಬದು. ಹೋ ಹೌದಾ, ವಾಟ್ ಎ ಫ್ಯಾಂಟಾಸ್ಟಿಕ್ ವುಮೆನ್. ಸುಮಿತ್ರಕ್ಕ ದೇವ್ರು ಚೆನ್ನಾಗಿ ನೋಡ್ಕೋಬೇಕು ಅವ್ರನ್ನ. ಏ ಅಮ್ಮಣ್ಣಿ ಸುಶೀಲಮ್ಮ, ಏನ್ ಹುಡುಗಾಟ ಆಡ್ಕೊಂಡ್ ಕೂಣಿದ್ದೆ ನೀನು? ಎದ್ದಾಗಿಂದು ಇದೊಂದು ರಂಗೋಲಿ ಬಿಟ್ಕೊಂಡು ಕೂಕೊಂಡಿದ್ದಲ್ಲ ನೀನು. ಆಡಿ ಹೇಳ್ಕೊಂಡು ನನ್ನ ಅನ್ಕೊಂಡು ಅದನ್ನೇ ಒಂದು ಗಿರಾಗತಿ ಮಾಡ್ತಿದ್ಯಲ್ಲ. ಎದ್ದೋಗಿ ಒಳಗೆ ಅಡಿಗೆ ಪಡಿಗೆ ಮಾಡೋಣ ಯಾತನ ಅಂಬೋದಿಲ್ಲ ನೀನು. ಹೋಗಮಣಿ, ಹೋಗಿ ಸಾಕಿನ ರಂಗೋಲಿ ಬಿಟ್ಟಿದ್ದು ಅಲ್ಲ ಕಣತೆ. ನೀನ್ ಒಳ್ಳೆ ಚಂದ ಕೇಳ್ಸಮ್ಮ. ಇವತ್ತು ವರಮಲಕ್ಷ್ಮಿ ಹಬ್ಬ, ಇವತ್ತಾದ್ರೂ ಚಂದಕ್ಕಿರೋ ರಂಗೋಲಿ ಬಿಡ್ಲಿಲ್ಲ ಅಂತಂದ್ರೆ ಹೆಂಗ ಹೇಳು? ಇವತ್ತೇನು ಅಡಿಗೆ ಪಡಿಗೆ ಮಾಡಲ್ಲ ಹೇಳು. ಯಾಕಂದ್ರೆ ಗೌಡ್ರು ಮಂತಗೆ ವರಮಲಕ್ಷ್ಮಿ ಹಬ್ಬ ಕರೆದಲ್ಲ ಎಲ್ಲಾರ್ನು. ನೀನು ಬರ್ಬೇಕಂತ ಆಲೆನ ಅಪ್ಪ ಹೋಗಿರ್ಬೇಕು. ಇನ್ನು ಹುಡುಗರು ಮಾಮ ಎಲ್ಲ ಬರ್ತಾರ ಅಲ್ಗೆನ. ಅಡಿಗೆ ಪಡಿಗೆ ಇನ್ಯಾತಕ್ ಮಾಡೋಣ, ಪೂಜೆ ಮಾಡಿ ಹೋಗೋಣ. ನಾನು ಮಂತಕ್ ದೀಪ ಹಚ್ಚಿ ಗೌಡ್ರು ಮಂತಕ್ ಬರ್ತೀನಿ. ಅರ್ಶಿನ ಕುಂಕುಮ ಕರೆದೈತೆ ಹೆಂಗು ಸುಮಿತ್ರಕಯ್ಯ, ಅಲ್ಲೇ ಉಂಡು ಬರ ನೋಡು. ಅಲ್ಲ ಕಣೆ ಸುಶೀಲಮ್ಮ, ನೀನ್ ಒಳ್ಳೆ ಚಂದ ಕೇಳ್ಚ ಕಣೆ. ಗೌಡ್ರು ಮಂತಕ್ಕೆ ವರಮಲಕ್ಷ್ಮಿ ಹಬ್ಬ ಕರೆದವ್ರಿ ಅಂತ ಒಂದು ಮನೆ ಮಕ್ಕಳೆಲ್ಲ ಹೋಗಕೈತೆ. ನಾನು ನೀನು ಹೋಗಿ ಅರ್ಶಿನ ಕುಂಕುಮ ತಕೊಂಡು ಬರ್ಬೋದಮ್ಮ. ಗಂಡಸ್ರು ಹೆಂಗ್ ಬರ್ತಾರೆ? ಹೋಗಿ ಒಂದು ಸಕ್ಕಿ ಇಕ್ಕಿ ಒಂದಿಟ್ ಗೊಜ್ಜು ಮಾಡೋ ಹೋಗಿ. ನಿಮ್ಮ ಮಾಮ ಹೊಲ್ತಕ್ಕ ಐತಿ ಬಂದು ಗೌಡ್ರು ಮಂತಕ್ ಬರ್ತೈತೆ, ಎಲ್ಲೂ ಬರಲ್ಲ. ಹೋಗಿ ಒಂದಿಟ್ಟು ಅಡಿಗೆ ಮಾಡಿಕ್ ಬಾ ಹೋಗಿ. ನೀನು ಸರಿಯಾದ ಕಡೆ ನೀನು. ಸುಮ್ಕಿರತೆ, ಮಾಮನು ಬರ್ತೈತೆ, ಈ ಅಪ್ಪಾಲೆ ಹೋಗೈತೆ. ಹಂಗಾರೆ ಗೌಡ್ರು ಬಿಡು ಸುಮ್ಮನ್ ಬಿಡ್ತಾರೆ, ಬಂದು ಯಾಕಡೆ ಹೋಗ್ತಾರೆ. ಬಾ ಉಂಡು ಬರೀ ಅಂತ ಅಂತಾನೆ. ಸುಮಿತ್ರಕಯ್ಯ ಹೇಳು ತಲಗುನು, ಅಮ್ಮನೇ ನಿನ್ ಕೈ ಮುಗಿತೀನಿ, ಒಲೆ ಹಚ್ಬೇಡ ಇವತ್ತು, ನಮ್ಮಂತಕ್ಕೆ ಬರೀನ ಉಂಬಕ್ಕೆ ಅಂತಾನ. ಈಗ ತಿರುಗಿ ನಾನು ಅಡಿಗೆ ಮಾಡಿರೋ ದ್ವಾರ ಹಾಕೈತಿ. ನೀನು ನಡಿಯಮ್ಮ, ನಾನೇನೋ ಮಾಡ್ತೀನಿ. ಅಲ್ ಕಡೆ ಅಮ್ಮಣ್ಣಿ, ತುಂಬದಂತ ಹಬ್ಬದ ದಿನ ಅಡಿಗೆ ಮಾಡ್ದಂಗ ನೀನ್ ಏನ್ ಹುಡುಗಾಟ ಆಡ್ಕೊಂಡ್ ಕುಂತಿದ್ಯ ನೋಡು. ಓಲಿ ಬಿಡಿ, ಇನ್ನೇನ್ ಮಾಡಕ್ಕಾಗಲ್ಲ. ಈಗ ಗೌಡ್ರು ಉಂಬ ಕರೀತಾರೆ, ಸುಮ್ಮನ್ ಬಿಡಲ್ಲ. ಈ ಅಪ್ಪನ್ನು ಕರ್ಕೊಂಡು ಹೋಗ್ತಾರೆ, ನಿಮ್ಮ ಅಪ್ಪನು ಸೀನಪ್ಪನ್ನು ಕರ್ಕೊಂಡು ಹೋಗ್ತಾರೆ ಉಂಬಕ್ಕೆ. ಈಗ ಅದಿರ್ಲಿ, ರತ್ನ ಎತ್ತಿಕ್ಕೆ ಬಾ ಹೋಗೋಣ ಗೌಡ್ರು ಮಂತಕ್ಕೆ. ಬೈಕಂತಾರೆ ಅರ್ಶಿನ ಕುಂಕುಮ ತಗೊಂಡು ಬರೋಣ. ಅತ್ತೆ ನೀನು ಹೋಗಿರು, ಪ್ರಮೀಳಕೈನು ಗಿರ್ಜಕಯ್ಯ ಇಬ್ರು ಬರ್ತಾರಂತೆ. ಪ್ರಮೀಳಕಯ್ಯ ಮಂತಗಿರು, ನಾನು ಬತ್ತೀನಿ ನೋಡೋದಕ್ಕೆ ಇವನ್ನೆಲ್ಲ ಎತ್ತಿಕ್ಕಿ. ಒಂದು ತಲೆಗಿರೆ ಬಾಸ್ಕೊಂಡು ನಾನು ಬತ್ತೀನಿ, ಮಕ್ಕ ತೊಳ್ಕೊಂಡು ನೀವಲ್ಲಿರ್ರಿ ರತ್ನ, ಹೋಗೋಣ. ರಾಮ ಭಗವಂತ, ಇನ್ನೂ ಮಾರ ತೊಳೆದಿಲ್ವೇರೆ ಅಮ್ಮಣ್ಣಿ? ಯಾತನ ಮಾಡ್ಕೊಳಮ್ಮ, ನಿನ್ ಕತ್ತೆ ಕಟ್ಕೊಂಡ್ರೆ ಒತ್ತು ಮುಳುಗ್ತೈತೆ. ನಾನು ಹೋಗ್ತೀನಿ ಗೌಡ್ರು ಮಂತಕ್ಕೆ. ಎಲೆ 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 ಲೇ ಸೀನಾ, ಏನ್ಲ ಇವತ್ತು ಹಿಂಗ್ ಕಾಣ್ತಿದ್ಯಾ? ವರಮಲಕ್ಷ್ಮಿ ಹಬ್ಬ ಅಂತ ಹೇಳ್ಬಿಟ್ಟು ಜುಬ್ಬ ಗಿಬ್ಬ ಹಾಕ್ಕೊಂಡು, ಟವಲ್ ಗಿವಲ್ ಹಾಕ್ಕೊಂಡು, ನಾಮ ಇಕ್ಕೊಂಡು, ಈಗಲೇ ಈ ಮದುವೆಗಳಿಗೆ ಡೋಲ್ ಬಡಿಯಲ್ ಕಾಮಲ್ವೆ ಆಗ ಹಂಗ್ ಕಾಮ್ತಿದ್ಯ ಕಳೆ ಇವತ್ತು. ರಾಮ 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 ಮಿರ 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 ಮಿಂಚಿದ್ಯ ಕಳಲೆ. ಏಯ್ ಬೋರ್ರಾಜ, ನಂದಲ್ಲಿರ್ಲಿ ಕಣಜ, ನಿಂದ ಪುಟ್ಕೋಸಿನ ಯಾವ್ದಾರ ನಾಯಿಗಿ ಕಿತ್ತಾಕಿರಿ ಏನು ಮಾಡೋದು ಅಲ್ ಕಣಜ. ನಿನಗೇನಾರ ಮಾನ ಮರುವಾದೆ ಇದ್ದಿದ್ರಿ ನೀನು ತುಂಬದಂತ ಹಬ್ಬದ ದಿನ ಬರೇ ಮೈಯಾಗಿರ್ತಿದ್ದೆ ನೀನು. ಏಯ್ ತೆಗಿ ನೀನಾತ ಒಯ್ಬಿಟ್ಟು ಮೊದ್ಲು ನೀರು ಒಯ್ಕೊಂಡು ಏನಜೋ ಬಟ್ಟೆ ಇಕ್ಕೊಂಡ್ ಬಂದ್ರೆ ಗೆದ್ಕೊಂಡೆ ನೀನು. ನೀನ್ ಹಿಂಗೆ ಏನಾರ ಗೌಡ್ರು ಅಂತ ಬಂದು ಬಿಟ್ರೆ ಈಗ ನೋಡಿಲಿ ಶಾಖ ತಕೊಂಡು ಬಿಟ್ಟು ಪರಂಗಿ ಕೈ ಎರ್ದಂಗೆ ಎರೆದು ಬಿಡ್ತೀನಿ ಎಲ್ಲಾನ. ಹೋಗಜ ಹೆಂಗಸ್ರು ಮಕ್ಳು ಇರ್ತಾವ, ಇದ್ಯಾಕೆ ಹಿಂಗ್ ಬತ್ತೀಯೋ? ಲೇ ಸೀನಾ, ಯೋಸಲಿ ಹೇಳಲ್ಲ ನಿನಗೆ. ನನಗೇನು ಅಂದು ಬೇಕೆ ಚಂದ ಬೇಕೆ ಅನ್ಲ, ವಯಸ್ಸಾಯತ್ ಕಳ ನನ್ಗಾಲೇನ. ಲೋ ಈ ಅಂಗಿ ಬಂಗಿ ಇಕ್ಕೊಂಡ್ರೆ ಮೈಯೆಲ್ಲ ಉರಿತೈತ್ ಕಳ ನನಗೆ. ನಿನ್ನ
ಯೋಸಲಿ ಹೇಳಿದ್ರು ಕೇಳ್ತಿರಲ್ಲ ನೀವು, ಕೇಳೋದೇ ಇಲ್ಲ ನನ್ನ ಮಾತ. ಈಗಳಲ್ಲಿ ನಮ್ಮ ತಾಯಣಗೂ ಹೇಳ್ತೀನಿ ನೋಡು, ಅಂಗಿ ಅಪ್ರೂಪಕ್ಕೆ ಅಂದ್ರೆ ಒಂದು ಅಂಗಿ ಪಂಚೆ ಉಟ್ಕೊಂಡ್ಬಿಟ್ರೆ ಮೈಯೆಲ್ಲ ಪರ 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 ಹಾಕಿ ಕೆರಿಯಂಗ ಹಾಕೈತಿ, ಬುಗ 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 ಉರಿತಾವ್ ಕಳ್ಳ ಗುಳ್ಳೆ ಆದಂಗ ಆಗ್ಯವೇ. ನಿನ್ಗೆ ಅರ್ಥವಾಗ್ಲ ನಾನು ಹೇಳೋದು? ನೀನು ಈಗ ಅದಿರ್ಲಿ ಬಿಡು, ಈ ಗೌಡ್ರು ಮಂತೈಕೆ ವರಮಹಾಲಕ್ಷ್ಮಿ ಹಬ್ಬ ಕರೆದಿಲ್ವೇ ನಿನ್ನ? ಅರಿಶಿನ ಕುಂಕುಮ ತಗೊಂಡೈತಿ ಥೂ ನೀನು ಬಾಯಿ ಮಣ್ಣಾಕ. ನಿನ್ಗೇನಾದ್ರೂ ನಾಚಿಕೆನಾದ್ರೂ ಮಾನ ಮರ್ಯಾದೆ ಐತಿ? ಗಂಡಸರನ್ನೆಲ್ಲ ನನ್ನ ವರಮಹಾಲಕ್ಷ್ಮಿ ಹಬ್ಬದಾಗ ಅರಿಶಿನ ಕುಂಕುಮ ತಾಮ ಕರೀತಾರೆ. ಜೋ, ಈ ವರಮಹಾಲಕ್ಷ್ಮಿ ಹಬ್ಬದಾಗೆ ಗಂಡಸರಿಗೆ ಬೆಲೆನೇ ಕಮ್ಮಿ ಕಾಣಜ. ಬರಜ ನಮ್ಮ ತಾಯಣಗೂ ಹೇಳ್ತೀನಿ, ಗಂಡಸರನ್ನ ಮಾತಾಡಿ ಸರಿ ಇರಲ್ಲ. ಯುದ್ಧದಿಂದ ನಮ್ಮ ಅಮ್ಮ ಏನು ನಮ್ಮ ಮನೆಯಲ್ಲಿ ಸುಶೀಲಮ್ಮನೂ ಯಾತೇತೋ ನೆಲ ಒರ್ಸೋದಂತೆ, ಕಸ ಗುಡಿಸೋದಂತೆ, ರಂಗೋಲಿ ಹಾಕೋದಂತೆ, ಕದ್ರ ಹಾಕೋದಂತೆ ಯಾತೇತೋ ಮಾಡ್ತಾ ಇದಾರೆ. ನನ್ನ ಆರಾಮ್ತಿಲ್ಲ, ಶಿವ ಅಂತಿಲ್ಲ, ಎದ್ದೊಳದಿ ನೀರು ಒಯ್ಕರು ಅಂತಿಲ್ಲ. ನಮ್ಮನ್ನ ವರಮಹಾಲಕ್ಷ್ಮಿ ಹಬ್ಬದ ಗಂಡಸ್ರಿಗೆ ಬೆಲೆ ಕಮ್ಮಿ. ನಮ್ಮನ್ನ ಯಾರನ್ನ ಕರೀತಾರ? ಬಾರಪ್ಪ ನೀನ್ ಅರಿಶಿನ ಕುಂಕುಮ ತಗ, ಬಾರಪ್ಪ ನಿನಗೊಂದು ಚೌಲಿ ಪೀಸ್ ಕೊಡ್ತೀನಿ, ಯಾತೋ ಕರಿಯಲ್ಲ ನಮಗೆ. ಇನ್ನು ಉಗಾದಿ ಹಬ್ಬದ ಕರೀದೀನಿ ಹೇಳು, ಎಲ್ಲ ಸೀರಾ 90 ಐಕೆಮ್ಸೆಲ್ಲ ಏನ್ ಬರಜ ಉಂಡೆ ಅಲ್ಲೇ ನಮ್ತ ಕೇಳ್ತಾರೆ. ಈ ಹಬ್ಬದಾಗೆ ನಮಗ್ ಬೆಲೆನೇ ಇಲ್ಲ. ಆದ್ರೆ ಹೆಣ್ಣು ಮಕ್ಕಳು ಹಂಗಲ್ಲ ಕಾಣ್ ಬರಜು, ಮಿರ 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 ಮಿಂಚುತ್ತವೆ. ಅವರು ರೇಷ್ಮೆ ಸೀರೆ ಏನ್ ಕೇಳ್ತೀಯಾ? ಕೊಳ್ಳಗೆ ಲಕ 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 ಒಳೆಯ ಅಂತ ಒಡವೆ ವಸ್ತ್ರಗಳನ್ನೇನ್ ಕೇಳ್ತಾ? ಮನೆ ಮಂತ ಕೊಯ್ಬಿಟ್ಟು ಅರಿಶಿನ ಕುಂಕುಮ ಹೂವ ಬಳೆ ತೊಟ್ಕೊಂಬಂದು ಏನ್ ಕೇಳ್ತಾ? ಗಂಡು ಮಕ್ಕಳು ಎಲ್ಲ ಒಂದು ತುಂಡುಬಿಟ್ಟು ಮೂಲೆಗೆ ಮುದ್ರುಕೊಂಡು ಮನೆಗೆ ವರಮಹಾಲಕ್ಷ್ಮಿ ಹಬ್ಬದ ದಿನ. ನಿಜನ ಸುಳ್ಳ? ಅದಂಗೆ ಕಳ್ಳ, ಏನು ಮಾಡಕ್ಕಾಗಲ್ಲ ಸೀನಾ, ಅದಂಗೆನ. ವರಮಹಾಲಕ್ಷ್ಮಿ ಹಬ್ಬ ಹೆಣ್ಣು ಮಕ್ಕಳಿಗೆ ಶ್ರೇಷ್ಠ ಕಣಲಿ, ಗಂಡಸರಿಗೆ ಆತಲ್ಲ. ಲೇ ಸೀನಾ, ಬೋರಜ ಯಾಕ್ರಲ್ಲ, ಯಾಕ್ರೋ ಇನ್ನು ಇಲ್ಲೇ ನಿಂತ್ಕೊಂಡಿದ್ದೀರಾ? ಬರಲ್ಲ ಮಂತೈಕೆ. ಅಯ್ಯ ನಿನ್ನ ಎದ್ದಾಗಲೇ ಬಂದು ಕರೆದು ಬಂದಿದ್ದೀನಿ, ಬರಲ್ಲ 11 ಗಂಟೆಗೆ ಬಂದು ಉಂಡೋಗಿ ಬರಲ್ಲ ಅಂತಾನ. ಇನ್ನು ಇಲ್ಲೇ ನಿಂತ್ಕೊಂಡು ಲಾ ಹೊಡ್ಕೊಂಡು ನಿಂತಿದ್ರೆ ಬರ ಎಲ್ಲ ಅಡಿಗೆ ತುಂಬಿ ನಿಂತ್ರಿ. ಗೌಡ್ರೆ ಗೌಡ್ರೆ ಗೌಡ್ರೆ, ಏನ್ ಗೌಡ್ರೆ ಇನ್ನೊಂದು ಮದುವೆ ಮಾಡಂಗ್ ಕಾಮ್ತಾ ಇದ್ದೀರಾ? ಈಟೊತ್ತಿಗೇನು ಮುಂಬೈಗೇನು ಸೇರಲ್ಲ, ಅದಕ್ಕೆ ನಾನು ಬೋರಜ್ಜನ ಒಂದೆರಡು ಮಾತಾಡೋಣ ಅಂತ ಮಾತಾಡ್ತಿದ್ವಿ. ಗೌಡ್ರೆ ಎಲ್ಲ ಸುಸೂತ್ರವಾಗಿ ಆಯ್ತಾ ಮರ ವರಮಹಾಲಕ್ಷ್ಮಿ ಹಬ್ಬ? ಎಲೆ ಯಾತ ನಮ್ಮಳ ಮಾಡ್ಯವಳೆ ಕೈಲಾದಂಗೆ. ಯಾತ ಲಕ್ಷ್ಮಿ ಗಿಸ್ಮಿ ಕುಂಡ್ರಿಸಿ ಸೀರೆ ಗಿರೆ ಉಡ್ಸಿ ಕಳ್ಸ ಪಳ್ಸ ಊಡಿ ಅದು ಇದು ಇಕ್ ಮಾಡ್ಯವಳೆ. ಹೆಂಗುಸರೆಲ್ಲ ಬೊತ್ತಾ ಇದಾರೆ, ಆಲೆ ಅರಿಶಿನ ಕುಂಕುಮ ತಗೊಂಡು ಹೋಗ್ತಾ ಇದಾರೆ. ಬರ ಎಲೆ ಉಂಬನ್ ಬರೋ. ಅದು ನಳಿನಿ ಗೌಡ್ರೆ. ವಾವ್, ವಾಟ್ ಎ ಫ್ಯಾಂಟಾಸ್ಟಿಕ್. ಪ್ರಮೋ ನೋಡೆ ನೋಡಿ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ. ಸುಮಿತ್ರಕ್ಕ ವಯಸ್ಸಾದ್ರೂ ಕೂಡ ಎಷ್ಟು ಚೆನ್ನಾಗೆಲ್ಲ ಡೆಕೋರೇಷನ್ ಮಾಡಿ ಸಖತ್ತಾಗಿ ಮಾಡಿದ್ದಾರೆ ಕಣೆ. ನನಗಂತೂ ತುಂಬಾ ಇಷ್ಟ ಆಯ್ತು. ಗೌಡ್ರ ಮನೆಯಲ್ಲಿ ಪ್ರತಿ ವರ್ಷ ಹೀಗೆ ಮಾಡ್ತಾರೇನೆ ವರಮಹಾಲಕ್ಷ್ಮಿ ಹಬ್ಬನ? ಪ್ರಮೋ ವಾವ್, ನನ್ಗಂತೂ ತುಂಬಾ ಇಷ್ಟ ಆಯ್ತು ಮಾ. ಟೌನಲ್ಲೂ ಕೂಡ ಈ ತರ ಮಾಡಲ್ಲ, ಹಾಗ್ ಮಾಡಿದ್ದಾರೆ. ಹೂ ಕಣ್ಸಣಮಯ್ಯೋ, ಇವ್ರು ಇವಾಗಿಂದ ಅಲ್ಲ ಮೊದ್ಲಿಂದನೂ ಹಂಗೇನ, ಅವಾಗಿಂದನೂ ಗೌಡ್ರು ಮನೆ ವರಮಹಾಲಕ್ಷ್ಮಿ ಹಬ್ಬ ಅಂದ್ರೆ ಅರ್ಧ ಊರೇ ಬಂದು ಉಂಡೋಕೈತೆ. ಗೌಡ್ರು ಅಷ್ಟೇನ ಸಿಕ್ತಾರ ಗಂಡಸರನ್ನೆಲ್ಲ ಕರ್ಕೊಂಬಂದು ಉಂಬಕ್ಕಿಕ್ತಾರೆ. ಇನ್ನು ಸುಮಿತ್ರ ಕೈ ಬಗ್ಗೆ ಗೊತ್ತಲ್ಲ ನಿನಗೆ, ಯಾರನ್ನು ಬಿಡಲ್ಲ, ಎಲ್ಲಾರನು ಕಣ್ಣಿ ಕಂಡರ್ನೆಲ್ಲ ಹೆಂಗುಸ್ರು ಕರೆದು ಕರೆದು ಅರಿಶಿನ ಕುಂಕುಮ ಕೊಡ್ತೈತಿ. ಪಾಪ ಬಹಳ ಒಳ್ಳೆ ಮನಸ್ತಿ ನಮ್ ಸುಮಿತ್ರ ಕೈಯ. ಆಗಲೇ ಅಮ್ಮನೇ, ಪ್ರಮೀಳಮ್ಮ, ಗಿರ್ಜಮ್ಮ ಬರಿ ಕುಕ ಬರಿ, ಅರಿಶಿನ ಕುಂಕುಮ ಕೊಡ್ತೀನಿ ಬರಿ. ಅಲ್ಲ ಕಣೆ ಪ್ರಮೀಳಮ್ಮ, ನೀನು ಇವಾಗಲೇ ಬರೋದು? ನಾನ್ ಕರ್ದಿ ಹೊಟ್ಟೊತ್ತಾತು, ಇವಾಗ ಬಂದಿದ್ದೀರಲ್ಲ, ಆತ್ ಬರಿ ಕುಕ ಬರಿ. ಸುಮಿತ್ರ ಕೋರೆ, ನಿಮ್ ಡೆಕೋರೇಷನ್ ತುಂಬಾ ಚೆನ್ನಾಗಿದೆ ಕಣ್ರಿ. ಹೇಗ್ ಮಾಡಿದ್ರಿ ಇದೆಲ್ಲನ? ನಿಮ್ಗೆ ಇಷ್ಟು ವಯಸ್ಸಾದ್ರೂ ಕೂಡ ಎಷ್ಟು ಎಫರ್ಟ್ ಹಾಕಿ, ವಾವ್, ನನಗಂತೂ ಬಹಳ ಇಷ್ಟ ಆಯ್ತು ಸುಮಿತ್ರಕ್ಕ ಅವ್ರೆ. ಅಯ್ಯ ಗಿರ್ಜಮ್ಮ, ಇವಾಗಿಂದಲ್ಲ ಮೊದ್ಲಿಂದನೂ ಮಾಡ್ತಿದ್ವಲ್ವೇ, ಅದು ನಿಲ್ಲಿಸ್ಬಾರ್ದು ಅಂತಾನ ಮಾಡ್ಕೊಂಡು ಹೋಗ್ತಿದೀವಿ ಅಷ್ಟೇನ. ಪ್ರಮೀಳಮ್ಮ ಎಲ್ಲಿ? ಸುಶೀಲಮ್ಮನು, ಪುಟ್ರಂಗಜ್ಜಿ, ಸವಿತಮ್ಮ ಯಾರು ಬರ್ಲಿಲ್ವೇ?
ರಮಣಿ ಈಟೊಂದೆಲ್ಲ ಇರಬಾರ್ದು ನಿಮ್ಗೆ. ಹಾ, ಯಾವಾಗ ಕರೆದಿದ್ದು ನಾನು, ಇವಾಗ ಬಂದಿದಿರಲ್ಲ ನೀವು. ಸುಶೀಲಮ್ಮನು ಪುಟ್ಟಂಗಜ್ಜಿನೂ ಬ್ಯಾರೆ ಮನೆ ಆದ್ರೆ ಅವ್ರ ಮನೆಗೆ ಏನಾನ ಫಂಕ್ಷನ್ ಗಿಂಕ್ಷನ್ ಮಾಡಿದ್ರೆ ಕುತ್ತಿಗೆ ಮೇಲೆ ಕೂಕಂತಾರೆ, ಬರ್ರಿ 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 ಅಂತಾನ. ಈಗ ನಮ್ಮ ಮನೆಗಾದ್ರೆ ನೋಡಿ ಓಟತ್ ಮಾಡ್ತಾ ಇದಾರೆ. ಸುಮಿತ್ರಕ್ಕಯ್ಯ, ನಾನು ಎದ್ದಾಗಲೇ ಹೋಗಿ ಸುಶೀಲಮ್ಮನ ಗಂದು ಬಂದಿದ್ದೆ, ಹೋಗೋಣ ಅಂತಾನ. ಅವ್ರ ಅತ್ತೆನೋ ಆಯಮ್ಮನೂ ಸಗಣಿ ಬಗಡ ಹಾಕ್ತಿದ್ರು ಹಟ್ಟಿಗೆ. ಅದೆಲ್ಲ ಆದ್ಮೇಲೆ ನೀರು ಗೀರು ಒಯ್ಕೊಂಡ್ ಬರ್ತೀವಿ ಅಂತಿದ್ರಮ್ಮ. ನಾವು ಬಂದಿದ್ದೀವಲ್ಲ, ಬಿಡಿನ್ನೇನು. ಆತು ಕಣೆ ಅಮ್ಮಣ್ಣಿ, ಬರ್ರಿ ಅರ್ಶಿನ ಕುಂಕುಮ ತಗ ಬರ್ರಿ. ಗಿರ್ಜಮ್ಮ ಬರ್ರಿ. ಅಬಾಬಾಬಾ ಗೌಡ್ರೆ, ಈ ನನ್ನ ತಾಯಿ ಲಕ್ಷ್ಮವ್ವನೇ ಎದ್ದು ಬರ್ತಾ ಇದ್ದಾಳೆ ಅಮ್ಮ. ಮಾಡಿದಿರಲ್ಲ ಗೌಡ್ರೆ. ವಾ ಶಕ್ಲಿ, ಕರ್ಜಿಕಾಯಿ, ಕೋಡುಬಳೆ, ಸೇಬು, ಬಾಳೆಹಣ್ಣು, ಹೂವ. ಈ ಕಡೆ ನೋಡ್ರಪ್ಪ ದುಡ್ಡ. ತಾಯಿ ನಮ್ಮವ್ವ ಬರೇ ಗೌಡ್ರು ಮನೆಗೆ ಬಂದು ಕೂಕಂಚಲ್ಲವ್ವ ನೀನು. ನಮ್ಮಂತ ಬಡವ್ರ ಮನೆ ನಿನ್ ಕಣ್ಣಿಗೆ ಕಾಣಲ್ವಾ? ಬಾ, ನಮ್ಮಂತ ಒಂದು ವರ್ಷ ಇದ್ದೋಗಿವಂತೆ.